ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಪ್ರತಿಮಾ. ಕನ್ನಡ ನಾಡಿಯಲ್ಲಿ ಮೊದಲ ಸುದ್ದಿ. ಮೊದಲ ಹಂತದಲ್ಲಿ ಮಂಡ್ಯ ಹೈ ವೋಲ್ಟೇಜ್ ಕಣ ಅಂದ್ರೆ, ಎರಡನೇ ಹಂತದಲ್ಲಿ ತೀವ್ರ ಕುತೂಹಲದ ಕಣ ಅಂದ್ರೆ ಮಲೆನಾಡ ಶಿವಮೊಗ್ಗ. ಮಾಜಿ ಸಿಎಂ ಪುತ್ರರ ನಡುವಿನ ಕಾದಾಟದ ಕುತೂಹಲ ಸೆಕೆಂಡ್ ವಾರ್ನಲ್ಲಿ ತೀವ್ರವಾಗಿದೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಮಂಡ್ಯ ತೀವ್ರ ಕುತೂಹಲದ ಕಣವಾದ್ರೆ, ಎರಡನೇ ಹಂತದಲ್ಲಿ ಶಿವಮೊಗ್ಗ ಕುತೂಹಲ ಕೆರಳಿಸಿರೋ ಕ್ಷೇತ್ರ. ಸಕ್ಕರೆ ನಾಡಿನ ತೂಕಕ್ಕೆ ಮಲೆನಾಡ ಶಿವಮೊಗ್ಗ ಯುದ್ಧ ನಿಲ್ಲದಿದ್ರೂ ಅಷ್ಟೇ ರಣರೋಚಕ ಕಣವಾಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಒಂದು ರೀತಿ ಸುಮಲತಾ ವರ್ಸಸ್ ಸರ್ಕಾರದ ನಡುವಿನ ಹೋರಾಟವಾದ್ರೆ, ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷ ವರ್ಸಸ್ ವಿಪಕ್ಷ ನಡುವಿನ ಕದನ ಅಂತಾನೆ ಬಿಂಬಿತವಾಗಿದೆ. ಸಹ್ಯಾದ್ರಿ ನಾಡು ಶಿವಮೊಗ್ಗ ಸಿಎಂ ಹಾಗೂ ಡಿಕೆಶಿಗೆ ಪ್ರತಿಷ್ಠೆಯ ಕಣವಾಗಿದ್ರೆ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಮಾಡು ಇಲ್ಲವೇ ಮಡಿ ಎಂಬಂತಹ ಕ್ಷೇತ್ರವಾಗಿದೆ. 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಮಕ್ಕಳ ಕದನ ಕುತೂಹಲ. ಶಿವಮೊಗ್ಗ ಸೇರಿದಂತೆ ಎರಡನೇ ಹಂತದ ಮತದಾನ ನಡೆಯೋ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಈ 14 ಕ್ಷೇತ್ರಗಳಲ್ಲಿ ತೀವ್ರ ಕುತೂಹಲ ಮೂಡಿಸಿರೋ ಶಿವಮೊಗ್ಗದಲ್ಲಿ ಜೆಡಿಎಸ್ನ ಮಧು ಬಂಗಾರಪ್ಪ ವರ್ಸಸ್ ಬಿವೈ ರಾಘವೇಂದ್ರ ನಡುವಿನ ಜಿದ್ದಾಜಿದ್ದಿನ ಕದನದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನದ ಹೋರಾಟದಲ್ಲಿ ಬಿಜೆಪಿ ಅಭ್ಯರ್ಥಿ ಬೃಹತ್ ರ್ಯಾಲಿ ಮಾಡಿ ಮತ ಬೇಟೆಗಿಳಿದಿದ್ರು. ಶಾಸಕ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಬಹಿರಂಗ ಪ್ರಚಾರ ಮಾಡಿ ಓಟ್ ಕೇಳಿದ್ರು. ಬಹಿರಂಗ ಪ್ರಚಾರಕ್ಕಿಳಿಯದೆ ಸಿಎಂ ರಣತಂತ್ರ. ಸಿಎಂ ಕುಮಾರಸ್ವಾಮಿಗೆ ಮಂಡ್ಯದಷ್ಟೇ ಪ್ರತಿಷ್ಠೆಯ ಕಣವಾಗಿರುವುದು ಶಿವಮೊಗ್ಗ. ಕಳೆದ ಬಾರಿ ಸೋತ ಮಧುವನ್ನ ಈ ಬಾರಿ ಶತಾಯಗತಾಯ ಗೆಲ್ಲಿಸಲು ಟ್ರಬಲ್ ಶೂಟರ್ ಅನ್ನು ಜಿಲ್ಲೆಗೆ ಕರೆತಂದಿದ್ದಾರೆ. ಈಗಾಗಲೇ ಒಂದು ಹಂತದಲ್ಲಿ ಜಿಲ್ಲೆಯಲ್ಲಿ ಸಮನ್ವಯ ಸಾಧಿಸಿರೋ ಡಿಕೆಶಿ ಮಧು ಗೆಲುವಿಗೆ ಶ್ರಮಿಸುತ್ತಿದ್ದಾರೆ. ಇತ್ತೀಚೆಗೆ ಮಧು ಪರ ಬಹಿರಂಗ ಪ್ರಚಾರ ಮಾಡಿದ್ದ ಸಿಎಂ ಇಂದು ಹರಕೆರೆಯ ಸ್ನೇಹಿತರ ತೋಟದ ಮನೆಯಲ್ಲಿ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ರು. ಈ ಮೂಲಕ ಕೊನೆ ಹಂತದ ಪ್ರಯತ್ನದಲ್ಲೂ ಸಿಎಂ ಕೈ ಹಾಕಿದ್ರು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ. ಇನ್ನು ಶಿವಮೊಗ್ಗ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿಗೂ ಸಾಕ್ಷಿಯಾಗಿದೆ. ಸಾಗರದ ನೆಲ್ಲಿಬೀಡು ಗ್ರಾಮದಲ್ಲಿ ಓಟ್ ಕೇಳಲು ಹೋದಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ರು. ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ, ಕಾಂಗ್ರೆಸ್ನ ಬೇಳೂರು ಗೋಪಾಲಕೃಷ್ಣ ಬೆಂಬಲಿಗರ ಗಲಾಟೆ ನಡೆದಿತ್ತು. ಈ ವೇಳೆ ಸಂಧಾನಕ್ಕೆ ಬಂದ ಶಾಸಕ ಹರತಾಳು ಹಾಲಪ್ಪ ಸಮ್ಮುಖದಲ್ಲೇ ಹೊಡೆದಾಟ ನಡೆಯಿತು. ಈಡಿಗ ಮಠದ ಕಾರ್ಯದರ್ಶಿ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ರು. ಒಟ್ಟಾರೆ ಎರಡನೇ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಸೂಕ್ಷ್ಮ ಕ್ಷೇತ್ರವಾಗಿರೋ ಶಿವಮೊಗ್ಗದಲ್ಲಿ ಈ ಬಾರಿ ಮತ್ತೊಮ್ಮೆ ರಾಘವೇಂದ್ರ ಗೆಲ್ತಾರಾ ಅಥವಾ ಮಧು ಬಂಗಾರಪ್ಪ ಅವರನ್ನ ಮತದಾರರು ಕೈ ಹಿಡಿಯುತ್ತಾರಾ ಅನ್ನೋದು ನಾಡಿದ್ದು ಮತದಾರರು ನಿರ್ಧರಿಸಲಿದ್ದಾರೆ. ನಾಗರಾಜು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬಿಸಿಯ ಜೊತೆಗೆ ಐಟಿ ರೇಡ್ ಕಾವು ಕೂಡ ಜೋರಾಗಿದೆ. ಮೊದಲ ಹಂತದಲ್ಲಿ ದಳಪತಿಗಳಿಗೆ ಅವರ ಆಪ್ತರಿಗೆ ಆದಾಯ ತೆರಿಗೆ ಇಲಾಖೆ ಭಾರಿ ಬಿಸಿ ಮುಟ್ಟಿಸಿತ್ತು. ಇದೀಗ ಐಟಿ ದಾಳಿ ಎರಡನೇ ಹಂತದಲ್ಲಿ ಎಲೆಕ್ಷನ್ ನಡೆಯೋ ಅಖಾಡಗಳಲ್ಲಿ ಕಾವೇರಿತ್ತು. ಐಟಿ ದಾಳಿ, ಐಟಿ ರೇಡ್, ಆದಾಯ ತೆರಿಗೆ ಇಲಾಖೆ ಪರಿಶೀಲನೆ. ಸದ್ಯ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವಿನ ಜೊತೆಗೆ ಕೇಳಿಬರ್ತಿರೋ ಬಿಸಿ ಬಿಸಿ ಬಾತಿದು. ಚುನಾವಣೆ ವೇಳೆ ಹಣದ ಹೊಳೆ ಹರಿಯುತ್ತೆ ಅನ್ನೋದು ಓಪನ್ ಸೀಕ್ರೆಟ್. ಎಲೆಕ್ಷನ್ನಲ್ಲಿ ಓಡಾಡೋ ಆಮಿಷದ ಹಣದ ಮೇಲೆ ಕಣ್ಣಿಟ್ಟಿರೋ ಐಟಿ ಇಲಾಖೆ ಗಣಿನಾಡಲ್ಲಿ ಬಿಸಿ ಮುಟ್ಟಿಸಿತ್ತು. ಗಣಿನಾಡಲ್ಲಿ ಕೈ ನಾಯಕರಿಗೆ ಐಟಿ ದಾಳಿ ಬಿಸಿ. ಕಮಲ ನಾಯಕರ ಆಪ್ತರಿಗೂ ಐಟಿ ಇಟಿ. ಗಣಿನಾಡು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ನಾಯಕರ ಆಪ್ತರಿಗೆ ಐಟಿ ದಾಳಿ ಬಿಸಿ ಮುಟ್ಟಿಸಿತ್ತು. ಇತ್ತೀಚೆಗೆ ಮಾಜಿ ಶಾಸಕ ಅನಿಲ್ ಲಾಡ್ ತಂಗಿದ್ದ ಹೋಟೆಲ್ ಮೇಲೆ ರೇಡ್ ಆಗಿತ್ತು. ಇದೀಗ ಬಳ್ಳಾರಿಯ 4 ಕಡೆ ಏಕಕಾಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಳಿ ನಂಬರ್ 1, ಕೈ ಶಾಸಕ ನಾಗೇಂದ್ರ ಸಂಬಂಧಿ ಯರ್ರಿಸ್ವಾಮಿ.
ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸಂಬಂಧಿ ಬಳ್ಳಾರಿ ಐಶ್ವರ್ಯ ಕಾಲೋನಿಯಲ್ಲಿರುವ ಯರಿಸ್ವಾಮಿ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ದಾಳಿಯ ವೇಳೆ ಪತ್ತೆಯಾದ 2 ಲಕ್ಷ ಹಣ ನಿನ್ನೆ ಬಂದ ಪೆಟ್ರೋಲ್ ಬಂಕ್ ಹಣ ಎಂದು ದಾಖಲೆ ತೋರಿಸಿದ ಬಳಿಕ ಹಣವನ್ನ ವಾಪಸ್ ನೀಡಲಾಯಿತು. ದಾಳಿ ನಂಬರ್ 2 ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ. ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಕಚೇರಿ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ರು. ದಾಳಿ ನಂಬರ್ 3 ಶ್ರೀರಾಮುಲು ಆಪ್ತ ರಾಜು. ಕಾಂಗ್ರೆಸ್ ನಾಯಕರಿಗಷ್ಟೇ ಅಲ್ಲದೆ ಐಟಿ ರೇಡ್ ಬಿಸಿ ಬಿಜೆಪಿ ಲೀಡರ್ಸ್ಗೂ ತಟ್ಟಿತ್ತು. ಶಾಸಕ ಬಿ ಶ್ರೀರಾಮುಲು ಆಪ್ತ ರಾಜು ಮನೆ ಮೇಲೆ ಐಟಿ ದಾಳಿ ಮಾಡಿದ ಅಧಿಕಾರಿಗಳು ಶೋಧ ನಡೆಸಿದ್ರು. ದಾಳಿ ನಂಬರ್ 4 ಸೋಮಶೇಖರ್ ರೆಡ್ಡಿ ಆಪ್ತ ನರಸಿಂಹರೆಡ್ಡಿ. ಸೋಮಶೇಖರ್ ರೆಡ್ಡಿ ಆಪ್ತ ನರಸಿಂಹರೆಡ್ಡಿ ಮನೆ ಮೇಲೂ ಐಟಿ ದಾಳಿಯಾಗಿತ್ತು. ಎಲೆಕ್ಷನ್ ಹೊತ್ತಲ್ಲಿ ಐಟಿ ಜೊತೆಗೆ ಅಬಕಾರಿ ಹಾಗೂ ಚುನಾವಣಾಧಿಕಾರಿಗಳು ರೇಡ್ ಮಾಡಿ ಗಣಿನಾಡಲ್ಲಿ ಹರಿಯೋ ಹಣ ಎಣ್ಣೆ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಐಟಿ ದಾಳಿ ಬಿಸಿಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಪರ ನಾಯಕರು ಬೃಹತ್ ಬೈಕ್ ರ್ಯಾಲಿ ಮಾಡಿ ಪ್ರಚಾರ ಮಾಡಿದ್ರು. ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಆಯೋಜನೆಯಾಗಿತ್ತು. ಆದರೆ ನಗರದ ರಾಯಲ್ ಫೋರ್ಟ್ ಹೋಟೆಲ್ನಲ್ಲಿ ಡಿಕೆಶಿ ಆಪ್ತರ ಜೊತೆ ನಿರಂತರ ಮೀಟಿಂಗ್ ಮಾಡಿ ಗೆಲುವಿಗೆ ರಣತಂತ್ರ ರೂಪಿಸಿದ್ರು. ಕೈ ಶಾಸಕ ನಾಗೇಂದ್ರ ಉಗ್ರಪ್ಪ ಪರ ಬೈಕ್ ರ್ಯಾಲಿ ಮಾಡಿ ಮತ್ತೊಮ್ಮೆ ಹಾಲಿ ಸಂಸದನ ಗೆಲುವಿಗೆ ಅಬ್ಬರದ ಪ್ರಚಾರ ಮಾಡಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ರೋಡ್ ಶೋ ಜೋರಾಗಿತ್ತು. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇಡೀ ದೇಶದಲ್ಲೇ ತೀವ್ರ ಕುತೂಹಲ ಮೂಡಿಸಿದ್ದ ರಾಜ್ಯದ ಕ್ಷೇತ್ರ ಅಂದ್ರೆ ಮಂಡ್ಯ. ಸಕ್ಕರೆ ನಾಡ ಸಂಗ್ರಾಮದಲ್ಲಿ ಮತದಾನ ಮುಗಿದು ಕೂಲ್ ಆಗಿದೆ. ಅಭ್ಯರ್ಥಿಗಳ ಜೊತೆಗೆ ಮಂಡ್ಯ ಮತದಾರರು ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಮಂಡ್ಯದ ಗೌಡ್ತಿ ದಿಢೀರನೆ ಮಂಡ್ಯದಲ್ಲಿ ಕಾಣಿಸಿಕೊಂಡಿದ್ರು. ಮಂಡ್ಯ ಅಂದ್ರೆ ಅದು ಈಗ ಇಂಡಿಯಾದಲ್ಲೇ ತಿರುಗಿ ನೋಡೋ ಲೋಕಸಭಾ ಕ್ಷೇತ್ರವಾಗಿದೆ. ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಡುವಿನ ಜಿದ್ದಾಜಿದ್ದಿನ ಕಣದಲ್ಲಿ ಮತದಾನ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿದೆ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದ ಜೊತೆಗೆ ಬೆಟ್ಟಿಂಗ್ ಭರಾಟೆಯೂ ಜೋರಾಗಿದೆ. ಇಂತಹ ರಣಕಣದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಕಾಣಿಸಿಕೊಂಡ್ರು. ಮೊನ್ನೆ ಪುತ್ರನ ದರ್ಶನ, ಇಂದು ಅಮ್ಮನ ದರ್ಶನ. ಮತದಾನದ ಬಳಿಕ ಮಂಡ್ಯದಲ್ಲಿ ಕಾಣಿಸಿಕೊಂಡು ತಿರುಗೇಟು. ಮಂಡ್ಯದಲ್ಲಿ ಸುಮಲತಾ ಅವರ ಟೂರಿಂಗ್ ಟಾಕೀಸ್ ಏಪ್ರಿಲ್ 18ಕ್ಕೆ ಮುಗಿಯುತ್ತೆ. ಎಲೆಕ್ಷನ್ ಮುಗಿದ ತಕ್ಷಣವೇ ಅಮ್ಮ ಮಗ ಸಿಂಗಾಪುರ್ಗೆ ಹಾರ್ತಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹಬ್ಬಿಸಲಾಗಿತ್ತು. ವದಂತಿ ಹಬ್ಬಿಸಿದವರಿಗೆ ತಿರುಗೇಟು ಕೊಟ್ಟ ಸುಮಲತಾ ಪುತ್ರ ಅಭಿಷೇಕ್ ಮಂಡ್ಯಕ್ಕೆ ಬಂದು ಟೀ ಕುಡಿದು ಹೋಗಿದ್ರು. ಮಗ ಬಂದು ಹೋದ ಬೆನ್ನಲ್ಲೇ ಸುಮಲತಾ ಮಂಡ್ಯದಲ್ಲಿ ಕಾಣಿಸಿಕೊಂಡು ತಮ್ಮನ್ನ ಬೆಂಬಲಿಸಿದವರಿಗೆ ಧನ್ಯವಾದ ಹೇಳಿ ಎದುರಾಳಿಗಳಿಗೆ ತಿರುಗೇಟು ಕೊಟ್ರು. ನನ್ನ ಬೆಂಬಲಕ್ಕೆ ನಿಂತವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು ನನ್ನ ಬೆಂಬಲಕ್ಕೆ ನಿಂತಿದ್ರೋ ಈ ಚುನಾವಣೆಯಲ್ಲಿ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿ ಹ್ಯಾರಾಸ್ಮೆಂಟ್ ಅನ್ನೋದು ನಡೀತಾ ಇದೆ. ಸಿಎಂ ಪಶ್ಚಾತ್ತಾಪದ ಬೆದರಿಕೆ ಮಾತಿಗೆ ಸ್ಪಷ್ಟನೆ ಬೇಕು. ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್? ನಮಗೆ ಮಂಡ್ಯನೇ ಸಿಂಗಾಪುರ. ಇದು ಸಿಂಗಾಪುರೇ ನಮ್ಗೆ ಈಗ ಮಂಡ್ಯ. ಸಿಂಗಾಪುರೆಲ್ಲ ಇದ್ದೀನಿ ಬಿಡಿ. ಅಲ್ಲ, ಎಲೆಕ್ಷನ್ ಟೈಮಲ್ಲಿ ಅವ್ರು ಯಾವುದೇ ಒಂದು ಮಾತನ್ನು ಒಂದು ನಿಜ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಈವರೆಗೂ. ನಾನು ದಾನ ಮಾಡಿದ್ದೆ, ಆದ್ರೆ ಹೇಳ್ಕೊಂಡಿಲ್ಲ. ಯಾವುದು ನಾನು ಮಾಡಿರೋ ಒಂದು ಈಗ ಸಪೋಸ್ ಯಾರಿಗಾದ್ರೂ ನಾನು ಹೆಲ್ಪ್ ಮಾಡಿದ್ದೀನಿ, ಆ ವಿಷಯನ ನಾನು ಹೇಳ್ಕೊಂಡು ಪ್ರಚಾರ ಮಾಡಿದ್ನ, ನಾನು ಅದು ಪ್ರಚಾರದ ವೇಳೆ ನಾನು ಎಲ್ಲೂ ಅದನ್ನ ಪ್ರಸ್ತಾಪ ಮಾಡಿಲ್ಲ. ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಮತದಾನದ ಬಳಿಕ ಕೂಲ್ ಆದ ವಾತಾವರಣದಲ್ಲೂ ಸುಮಲತಾ ಎದುರಾಳಿಗಳಿಗೆ ಮಾತಿನ ಬಾಣ ಬಿಟ್ಟು ಆರೋಪಿಗಳಿಗೆ ಸ್ಪಷ್ಟನೆ ಕೊಟ್ರು. ಇನ್ನು ಜಿಲ್ಲೆಯಲ್ಲಿ ನಡೀತಾ ಇರೋ ಬೆಟ್ಟಿಂಗ್ ಬಗ್ಗೆಯೂ ಮಾತನಾಡಿ ಯಾರು ಆ ರೀತಿ ಮಾಡಬೇಡಿ ಅಂತ ಕಿವಿ ಮಾತು ಹೇಳಿದ್ರು. ಒಂದು ತುಂಬಾ ಹೈ ಸ್ಟೇಕ್ಸ್, ಅವರವರ ಆಸ್ತಿ, ಜಮೀನು, ಗಾಡಿ, ಹಸು ಗಿಸು ಎಲ್ಲ ಇಟ್ಟವರು ಒಂದು ರಿಸ್ಕ್ ತಗೊಂಡು ಬೆಟ್ಟಿಂಗ್ ಮಾಡ್ತಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಯಾರು ಈ ರಿಸ್ಕ್ ತಗೊಳ್ಳಬಾರ್ದು, ನಮ್ಮಿಂದ ಯಾರಿಗೆ ಆ ಥರದೊಂದು ನಷ್ಟ ಆಗಬಾರ್ದು ಅನ್ನೋದು ನನ್ನ ಮನವಿ.
ಮಂಡ್ಯದ ಹೆಣ್ಣಿನ ಮಾತಿಗೆ ಸಿಎಸ್ ಪುಟ್ಟರಾಜು ತಿರುಗೇಟು. ಸುಮಲತಾ ಅವರ ಆರೋಪಗಳಿಗೆ ಕೆರಳಿ ಕೆಂಡವಾದ ಸಚಿವ ಸಿಎಸ್ ಪುಟ್ಟರಾಜು ಶಿವಮೊಗ್ಗದಲ್ಲಿ ಮಾತನಾಡಿ ವ್ಯಂಗ್ಯವಾಡಿದ್ರು. ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅವರ ಜವಾಬ್ದಾರಿನ ನಿರ್ವಹಿಸಿಕೊಟ್ಟಿದ್ದಾರೆ. ಸುಮಲತಾ ಮೇಡಮ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆಯ ದ್ವೇಷವನ್ನ ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ಪಕ್ಷದ ನಾಯಕರುಗಳು ಅಂತ ರೀತಿಯಲ್ಲಿ ನಡ್ಕೊಂಡಿಲ್ಲ. ನನ್ನ ಜಿಲ್ಲೆಯ ಯಾವುದೇ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ ಅಂತೇಳಿ ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ತೇನೆ. ಇನ್ನು ಮಂಡ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನವಾಗಿದ್ದು ತಾವು ಗೆಲ್ಲೋದಾಗಿ ಸುಮಲತಾ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ 2.5 ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ, ಗೆಲ್ಲದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಸಿಎಸ್ ಪುಟ್ಟರಾಜು ಸವಾಲು ಹಾಕಿದ್ದಾರೆ. ಆದ್ರೆ ಯಾರು ಗೆದ್ದು ಸಂಸತ್ತು ಸೇರ್ತಾರೆ, ಯಾರು ಸೋತು ಮನೆ ಸೇರ್ತಾರೆ ಅನ್ನೋದು ಮೇ 23ಕ್ಕೆ ಗೊತ್ತಾಗಲಿದೆ. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ ಜೊತೆ ನಾಗರಾಜು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಜಯ ಗಳಿಸೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮ್ಯಾರಥಾನ್ ಪ್ರಚಾರವನ್ನ ಮಾಡಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಬ್ಬರದ ಪ್ರಚಾರವನ್ನ ಮಾಡಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಸಿದ್ದರಾಮಯ್ಯ ತಂತ್ರ. ಒಂದೇ ದಿನ ಹಲವೆಡೆ ಮ್ಯಾರಥಾನ್ ಸಮಾವೇಶ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಒಂದೇ ದಿನ 5 ಕಡೆ ಸಮಾವೇಶ ಮಾಡಿ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಮೊದಲಿಗೆ ಚಿಕ್ಕೋಡಿಗೆ ಬಂದ ಸಿದ್ದರಾಮಯ್ಯ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಪರ ಮತಯಾಚಿಸಿದ್ರು. ಗುರುವಿನ ಬೆಂಬಲಕ್ಕೆ ಬರದೆ ಶಿಷ್ಯಂದಿರ ಟಾಂಗ್. ಸಿದ್ದರಾಮಯ್ಯ ಚಿಕ್ಕೋಡಿಗೆ ಬಂದಿದ್ರು. ಸಿದ್ದರಾಮಯ್ಯ ಆಪ್ತರಾಗಿದ್ದ ಎಂಎಲ್ಸಿ ವಿವೇಕ್ ರಾವ್ ಪಾಟೀಲ್, ರಮೇಶ್ ಜಾರಕಿಹೊಳಿ, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲ್ ಯಾರೂ ಪ್ರಚಾರದ ಸಮಾವೇಶಕ್ಕೆ ಬರದೆ ಗೈರಾಗಿ ತಮ್ಮ ಮುನಿಸಿನ ನಡೆಯನ್ನ ಮತ್ತೆ ಮುಂದುವರೆಸಿದ್ರು. ಏಕಾಂಗಿಯಾಗಿ ಸಿದ್ದರಾಮಯ್ಯ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇನ್ನು ಚಿಕ್ಕೋಡಿ ಬಳಿಕ ಸಿದ್ದರಾಮಯ್ಯ ಬಾಗಲಕೋಟೆಯ ಹುನಗುಂದ, ರಬಕವಿ, ಮುಧೋಳ, ಕೆರೂರು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶ್ಯಪ್ಪನವರ ಪರ ಮತಯಾಚಿಸಿದ್ರು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಶಕ್ತಿ ಪ್ರದರ್ಶನ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಪರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗುಲಾಂ ನಬಿ ಆಜಾದ್ ಬಿರುಸಿನ ಪ್ರಚಾರ ಕೈಗೊಂಡರು. ಶಹಬಾದ್ ಹಾಗೂ ಕಲಬುರಗಿ ನಗರಗಳಲ್ಲಿ ಪ್ರಚಾರ ಕೈಗೊಂಡ ಗುಲಾಂ ನಬಿ ಆಜಾದ್ ಬಹಿರಂಗ ಸಭೆಗಳಲ್ಲಿ ಮತಯಾಚಿಸಿದ್ರು. ಇತ್ತ ಖರ್ಗೆ ಸೋಲಿಸಲು ಕಮಲ ಹಿಡಿದಿರೋ ಉಮೇಶ್ ಜಾಧವ್ ಪರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಪ್ರಚಾರ ಮಾಡಿದ್ರು. ನಗರದಲ್ಲಿ ರೋಡ್ ಶೋ ನಡೆಸಿದ ನಂತರ ಯರಗೋಳ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಪ್ರಚಾರ ಮಾಡಿದ್ರು. ಮೈತ್ರಿ ಅಭ್ಯರ್ಥಿ ಪರ ಆಂಧ್ರ ಸಿಎಂ ನಾಯ್ಡು ಮತಬೇಟೆ. ನಾಯ್ಡು ಜನಾಂಗದ ಹಾಗೆಯೇ ತೆಲುಗು ಭಾಷಿಗರ ಮತ ಬ್ಯಾಂಕ್ಗೆ ಕೈ ಹಾಕಲು ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕೊಪ್ಪಳ ಹಾಗೂ ರಾಯಚೂರಲ್ಲಿ ಬಹಿರಂಗ ಸಮಾವೇಶದಲ್ಲಿ ಮತಯಾಚಿಸಿದ್ರು. ಉತ್ತರ ಕನ್ನಡದಲ್ಲಿ ದೊಡ್ಡಗೌಡ್ರ ಪ್ರಚಾರ. ಕೊನೆ ಕ್ಷಣದ ಕಸರತ್ತಿನಲ್ಲಿ ಉತ್ತರ ಕನ್ನಡದ ದೋಸ್ತಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಫೀಲ್ಡ್ಗಿಳಿದಿದ್ರು. ಹೊನ್ನಾವರದಲ್ಲಿ ಸಮಾವೇಶ ಮಾಡಿ ಮತಬೇಟೆಗಿಳಿದಿದ್ರು. ಇನ್ನು ಶಿರ್ಸಿಯಲ್ಲಿ ದೋಸ್ತಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಸಾವಿರಾರು ಕಾರ್ಯಕರ್ತರ ಜೊತೆ ಶಕ್ತಿ ಪ್ರದರ್ಶನಕ್ಕಿಳಿದಿದ್ರು. ಆನಂದ್ ಅಸ್ನೋಟಿಕರ್ ಭಾಷಣದ ವೇಳೆ ಸಿಟ್ಟಿಗೆದ್ದ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ ಭೀಮಣ್ಣ ನಾಯ್ಕ ರೋಡ್ ಶೋ ಕೊನೆಗೊಳಿಸುವಂತೆ ಒತ್ತಾಯಿಸಿ ವಾಗ್ವಾದಕ್ಕಿಳಿದಿದ್ರು. ಗದಗದ ಲಕ್ಕುಂಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ ಪರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪ್ರಚಾರ ಮಾಡಿದ್ರು. ಹಾವೇರಿಯಲ್ಲಿ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದವರೆಗೆ ಪಾದಯಾತ್ರೆ ಮೂಲಕ ಬಿಜೆಪಿ ಅಭ್ಯರ್ಥಿ ಪ್ರಚಾರ ಮಾಡಿದ್ರು. ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಕೊನೆ ದಿನದ ಬಹಿರಂಗ ಪ್ರಚಾರ ಮಾಡಿದ್ರು.
ಹುಬ್ಬಳ್ಳಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ವಿ ಸೋಮಣ್ಣ, ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ತೆರೆದ ವಾಹನದಲ್ಲಿ ರ್ಯಾಲಿ ಮಾಡಿ ಮತಯಾಚಿಸಿದರು. ಒಟ್ಟಾರೆ ಉಳಿದ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಮುಗಿದಿದ್ದು, ನಾಡಿದ್ದು ನಡೆಯುವ ಮತದಾನದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಉಗ್ರರ ಆತ್ಮಾಹುತಿ ದಾಳಿಯಲ್ಲಿ ಮಂಗಳೂರು ಮೂಲದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಮೂಲದ ನಿವಾಸಿ ಜರೀನಾ ಖಾದರ್ ಕುಕ್ಕಾಡಿ ಮೃತ ಮಹಿಳೆ. ದುಬೈನಲ್ಲಿ ನೆಲೆಸಿದ ಅಬ್ದುಲ್ ಖಾದರ್ ಜರೀನಾ ದಂಪತಿ ಕೊಲಂಬೋದಲ್ಲಿ ಸಂಬಂಧಿ ಮನೆಗೆ ಭೇಟಿ ನೀಡಿದ್ರು. ಬಳಿಕ ಪತ್ನಿ ಜರೀನಾಳನ್ನ ಕೊಲಂಬೋದ ಶಾಂಗ್ರಿಲಾ ಹೋಟೆಲ್ನಲ್ಲಿ ಬಿಟ್ಟು ಪತಿ ಅಬ್ದುಲ್ ದುಬೈಗೆ ವಾಪಸ್ಸಾದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇವತ್ತು ಉಗ್ರರು ಶ್ರೀಲಂಕಾ ಕೊಲಂಬೋದಲ್ಲಿನ 3 ಚರ್ಚ್ ಹಾಗೂ 4 ಹೋಟೆಲ್ಗಳನ್ನು ಗುರಿಯಾಗಿರಿಸಿಕೊಂಡು ಒಟ್ಟು 8 ಕಡೆ ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ಈ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 207ಕ್ಕೂ ಏರಿಕೆಯಾಗಿದ್ದು, ಗಾಯಗೊಂಡವರ ಸಂಖ್ಯೆ 450ಕ್ಕೂ ಹೆಚ್ಚಾಗಿದೆ. ಸದ್ಯ ಶ್ರೀಲಂಕಾ ದೇಶಾದ್ಯಂತ ಎಲ್ಲಾ ಕಡೆ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಇನ್ನು ಇದೇ ಘಟನೆಯಲ್ಲಿ ನಟಿ ಸಂಜನಾ ಗರ್ಲಾನಿ ಸಹೋದರ ರಾಹುಲ್ ಶೆಟ್ಟಿ ಪಾರಾಗಿದ್ದಾರೆ. ರಾಹುಲ್ ಶೆಟ್ಟಿ ಕೊಲಂಬೋದಲ್ಲಿ ತಾವು ತಂಗಿದ ಹೋಟೆಲ್ ಬಳಿ ನಡೆದ ಬ್ಲಾಸ್ಟ್ನ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ನಿನ್ನೆ ಕೊಲಂಬೋಗೆ ಹೋಗಿದ್ದ ರಾಜೇಶ್ ಶೆಟ್ಟಿ ನಾಳೆ ವಾಪಸ್ ಆಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಈಗ ತುರ್ತು ಟಿಕೆಟ್ ಬುಕ್ಕಿಂಗ್ಗೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. I could see a lot of pool of blood there, even in the hotels, and I was very tense, and all the people are running, and somebody woke me up, and there was fully smoke in the floors, and now they. ರಾಯಚೂರಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಕೂಗು ತಣ್ಣಗಾಗ್ತಾ ಇಲ್ಲ. ಸಾವಿನ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಯುವತಿಯ ಪೋಷಕರು ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ರಾಜ್ಯದಲ್ಲಿ ಮತ್ತೊಂದು ನಿರ್ಭಯ ಕೇಸ್ನಂತಿದ್ದ ಈ ಪ್ರಕರಣದ ತನಿಖೆ ಇದೀಗ ತೀವ್ರಗೊಂಡಿದೆ. ರಾಯಚೂರಿನ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವು ಇನ್ನೂ ನಿಗೂಢವಾಗಿದೆ. ಯುವತಿ ಶವವಾಗಿ ಪತ್ತೆಯಾಗಿ 5 ದಿನ ಕಳೆದರೂ ಈ ಸಸ್ಪೆನ್ಸ್ ಸಾವಿನ ಕೇಸ್ನಲ್ಲಿ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇದು ಮತ್ತೊಂದು ನಿರ್ಭಯ ಕೇಸ್ ಅಂತ ರಾಜ್ಯಾದ್ಯಂತ ಕೂಗು ಜೋರಾಗಿತ್ತು. ಮೃತ ಯುವತಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ವಿವಿಧ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿದ್ವು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಕೇಸ್ ಸಿಐಡಿಗೆ ತನಿಖೆ ನಡೆಸಿ ವರದಿ ಸಲ್ಲಿಕೆಗೆ ರಾಜ್ಯ ಸರ್ಕಾರ ಸೂಚನೆ. ಮೃತ ಯುವತಿ ಕುಟುಂಬಕ್ಕೆ ಜಸ್ಟಿಸ್ ಸಿಗಲೇಬೇಕೆಂದು ಹಲವು ಸಂಘಟನೆಗಳು ಸೇರಿದಂತೆ ಇಡೀ ಸ್ಯಾಂಡಲ್ವುಡ್ ಕೂಗು ಎಬ್ಬಿಸಿತ್ತು. ಸ್ವತಃ ಸಿಎಂ ಕುಮಾರಸ್ವಾಮಿ ಸಂತಾಪ ಸೂಚಿಸಿ ಉನ್ನತ ತನಿಖೆಯ ಭರವಸೆ ನೀಡಿದ್ರು. ಈ ಬೆನ್ನಲ್ಲೇ ಪ್ರಕರಣವನ್ನು ಸಿಐಡಿ ತನಿಖೆಗೆ ನೀಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಸಿಐಡಿ ಎಸ್ಪಿ ಶರಣಪ್ಪ, ಅನೂಪ್ ಶೆಟ್ಟಿ ನೇತೃತ್ವದಲ್ಲಿ ತನಿಖೆ ತಂಡ ರಚಿಸಿದ್ದು ರಾಯಚೂರಿಗೆ ಭೇಟಿ ನೀಡಿ ತನಿಖೆ ಶುರು ಮಾಡಲಿದ್ದಾರೆ. ಇನ್ನು ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಕೂಡ ಆಗ್ರಹಿಸಿದ್ದಾರೆ. ಇಂಥ ಒಂದು ಅಮಾನುಷ ಕೃತ್ಯವನ್ನು ಮಾಡಿದವರಿಗೆ ಅವರು ಆದಷ್ಟು ಬೇಗ ಒಂದು ಶಿಕ್ಷೆಯನ್ನು ಅವರು ಆ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ತುಂಬ ಬೇಗನೆ ಅವರು ಮುಗಿಸಿ ಆ ಕುಟುಂಬದ ನೊಂದ ಕುಟುಂಬದವರಿಗೆ ಒಂದು ರಿಲೀಫ್ನ ಕೊಡಬೇಕು. ಶೀಘ್ರ ನ್ಯಾಯಕ್ಕಾಗಿ ಏಪ್ರಿಲ್ 24ರಂದು ರಾಯಚೂರು ಬಂದ್. ಮೃತ ವಿದ್ಯಾರ್ಥಿನಿ ಸಾವಿಗೆ ಶೀಘ್ರವಾಗಿ ನ್ಯಾಯ ಸಿಗಬೇಕು, ತನಿಖೆ ವಿಳಂಬವಾಗಬಾರದು ಅಂತ ಹೋರಾಟಗಾರರು ಮೃತಳ ಹೆಸರಿನಲ್ಲಿ ನ್ಯಾಯಕ್ಕಾಗಿ ಸಂಘಟನೆ ಆರಂಭಿಸಿ ಏಪ್ರಿಲ್ 24ರಂದು ರಾಯಚೂರು ಬಂದ್ಗೆ ಕರೆ ನೀಡಿದ್ದಾರೆ. 24ಕ್ಕೆ ಒಂದು ಬೃಹತ್ ರ್ಯಾಲಿಗೆ ಕರೆ ಕೊಡ್ತಾ ಇದ್ದೀವಿ ಹೋರಾಟ ಸಮಿತಿಯಿಂದ. ಇದರಲ್ಲಿ ರಾಯಚೂರಿನ ಎಲ್ಲ ವಿಭಾಗದ ನಾಗರಿಕರು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟಾರೆ ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ನಿಗೂಢತೆ ಶೀಘ್ರವೇ ಬಯಲಾಗಬೇಕಿದೆ. ನಿಷ್ಪಕ್ಷಪಾತ ನಡೆಸಿ ಸಿಐಡಿ ತಂಡ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹ ಹೆಚ್ಚಾಗಿದೆ. ಶರಣಪ್ಪ ಬಾಚಿಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಇದಿಷ್ಟು ಇವತ್ತಿನ ಕನ್ನಡ ನಾಡಿಯಲ್ಲಿನ ಪ್ರಮುಖ ಸುದ್ದಿ. ಈಗ ಫೋಕಸ್ 18 ನಲ್ಲಿ ಲಂಕೆ ಸುಟ್ಟ ರಾಕ್ಷಸರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.